ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ತಿರುವಂಥ ಒಂದು ಪಲ್ಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಆ್ಯಂಡ್ ದೊಡ್ಡವರು ಆ್ಯಂಡ್ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದೇ ಹಾಗಲಕಾಯಿ ಪಲ್ಯ ಮಾಡ್ತಿರೋದು. ಹಾಗಲಕಾಯಿ ಅಂದ ತಕ್ಷಣ ತುಂಬ ಜನ ಮೂಗು ಮುರಿಯೋರು ಇರ್ತಾರೆ. ಯಾಕೆ ಅಂದರೆ ಅದು ಕಹಿ ಇರುತ್ತೆ ಅಲ್ವಾ. ಸೊ ಅದಕ್ಕಾಗಿ ಅಯ್ಯೋ ಹಾಗಲಕಾಯಿನ ಬೇಡಪ್ಪ ಅಂತ ಅನ್ನೋರು ಇಷ್ಟಪಟ್ಟು ತಿನ್ಬೋದು. ಒಂಚೂರು ಸಹ ಕಹಿ ಇರಲ್ಲ ನಾನು ಮಾಡೋ ಸ್ಟೈಲಲ್ಲಿ ನೀವು ಮಾಡಿದರೆ. ಇವಾಗ ಅದನ್ನು ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಡು ಬಂದುಬಿಡೋಣ, ಆಯಿತಾ? ನೋಡಿ, ಇವಾಗ ನಾನು ನಮ್ಮ ತಂಗಿ ಇಬ್ಬರು ಕೂತ್ಕೊಂಡು ನಾನು ಈ ಕಡೆ ಹಾಗಲಕಾಯನ್ನು ತೆಗೆದುಕೊಟ್ಟು ಅಂದರೆ ಸರಿಸುಮಾರು 1 kg ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ನಾನು 1 kg ಹಾಗಲಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಜನ ನೋಡಿ ಕ್ವಾಂಟಿಟಿ ತೊಗೊಳ್ಳಿ, ಓಕೆನಾ? ಇವಳು ಹೆಚ್ಚಿಕೊಡೋ ಕೆಲಸ ಇವಳ್ದು, ಸೊ ನಂದು. ಅವಳು ಹೆಚ್ಚಿಕೊಟ್ಟಿದ್ದಾದಮೇಲೆ ಮಾಡೋ ಕೆಲಸ ನಂದು, ಓಕೆನಾ? ಇಷ್ಟು 1 kg ಇದೆ ನೋಡ್ಬೋದು ಹಾಗಲಕಾಯಿ. ಒಂದು ತಟ್ಟೆಯಲ್ಲಿ ಹಾಕಿ ಅವಳಿಗೆ ಕೊಟ್ಟಿದ್ದೀನಿ. ಹಾಗೆ ಅವಳು ಆ ಕಡೆ ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹೆಚ್ಚಿಕೊಡ್ತಾಯಿದ್ಲು, ಓಕೆನಾ? ಅಷ್ಟರಲ್ಲಿ ಅದಕ್ಕಿಂತ ಮುಂಚೆನೇ ನನಗೆ ಹಾಗಲಕಾಯಿನ ಕಟ್ ಮಾಡಿ ಕೊಟ್ಬಿಟ್ಟಿದ್ಲು. ಯಾಕೆಂದರೆ ಇದು ಸ್ವಲ್ಪ ಹುರ್ಕೋಬೇಕಲ್ವಾ. ಸೊ ಈ ಕಡೆ ಕಟ್ ಮಾಡಿ ಇಟ್ಟಿರೋದನ್ನು ನಾನು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ, ಓಕೆನಾ? ನೋಡ್ಬೋದು, ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆಯಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು. ಅಂಡೆ ನೀವು ಯಾವ ರೀತಿ ಬೇಕು, ಇನ್ನೂ ಚಿಕ್ಕ ಸೈಜ್ ಬೇಕಿದ್ರೂ ಕಟ್ ಮಾಡ್ಕೋಬೋದು, ಇಲ್ಲ ಸೈಕಲ್ ರೀತಿ ರೌಂಡ್ ರೀತಿ ಕೂಡ ನೀವು ಕಟ್ ಮಾಡ್ಕೋಬೋದು, ಆಯಿತಾ? ಸೊ ನಮ್ಮ ಮನೇಲಿ ಆ ಥರ ಕಟ್ ಮಾಡಿದ್ರೆ ಯಾರೂ ತಿನ್ನಲ್ಲ. ಈ ಥರ ಕಟ್ ಮಾಡಿಕೊಟ್ರೆ ಮಕ್ಕಳು ಕೂಡ ನಮ್ಮ ಮನೆಯಲ್ಲಿ ತಿಂತಾರೆ ಇಷ್ಟಪಟ್ಟು ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಓಕೆನಾ? ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಆಲ್ರೆಡಿ ತೊಳೆದಿದ್ದೀನಿ, ಆಯಿತಾ? ಮತ್ತು ನೀವೇನಪ್ಪ ಇವರು ಹಾಗಲಕಾಯಿ ವಾಶ್ ಮಾಡಿಲ್ಲ ಹಾಗೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ. ನಾನು ಆಲ್ರೆಡಿ ವಾಶ್ ಮಾಡಿನೇ ಹಾಗಲಕಾಯಿ ಕಟ್ ಮಾಡ್ಕೊಂಡಿರೋದು, ಓಕೆನಾ? ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ? ಡ್ರೈ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಒಂಚೂರು ಅಷ್ಟು ಎಣ್ಣೆ ಹಾಕ್ಕೊಂಡು ಮಾಡಿ, ಓಕೆನಾ? ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಅಂತ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಆಯಿತಾ? ನಿಮಗೆ ಇದಕ್ಕೆ ಹಸಿಮೆಣ್ಸಿಕಾಯಿ ಬೇಡ ಅಂತ ಅಂದರೆ ಮನೇಲಿ ಚಿಲ್ಲಿ ಪೌಡ್ರ್ ಇರುತ್ತೆ ಅಲ್ವಾ. ಸೊ ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ನಾನು ಯಾವಾಗಲೂ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದು. ನಾನು ಫಸ್ಟ್ ಟೈಮು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ ಹಾಗಲಕಾಯಿ ಪಲ್ಯ ಮಾಡ್ತಿರೋದು, ಆಯಿತಾ? ಇದು ಸ್ವಲ್ಪ ಫ್ರೈ ಆಗಲಿ, ಅಷ್ಟರಲ್ಲಿ ಇದಕ್ಕೆ ಈ ಕಡೆ ಒಗ್ಗರಣೆ ಕೊಟ್ಬಿಡೋಣ ಅಂತ ಅಂದ್ಕೊಂಡು ನಾನು ನೋಡಿ ಚೇಂಜ್ ಇರಲಿ ಅಂತ ಅಂದ್ಕೊಂಡು ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ, ಓಕೆನಾ? ಏನಪ್ಪ ಹಾಗಲಕಾಯಿನೂ ಕೂಡ ಫ್ರೈ ಮಾಡಿಕೊಂಡು ಕುಕ್ಕರಲ್ಲಿ ಮಾಡ್ಬೋದಾ ಅಂತ ನೀವು ಅನ್ಕೋತಿರ್ಬೋದು, ಬಟ್ ಮಾಡ್ಬೋದು. ಇನ್ನೂ ಕೂಡ ತುಂಬ ಟೇಸ್ಟಾಗಿರುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ. ಅದಕ್ಕೆ ನಾನು ಹೇಳಿದ್ದು, ನಾನು ಮಾಡೋದು ನೀವು ನನ್ನ ಸ್ಟೈಲಲ್ಲಿ ನೀವು ಮಾಡಿದರೆ ಮಾತ್ರ ಈ ಪಲ್ಯ ಒಂಚೂರು ಕಾಯಿ ಇರಲ್ಲ ಕಣ್ರಿ, ಅಷ್ಟು ಟೇಸ್ಟಾಗಿರುತ್ತೆ, ಓಕೆನಾ? ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ. ಇವಾಗ ಕುಕ್ಕರ್ ಕೂಡ ಬಿಸಿ ಆಗಿದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಅನುಗುಣವಾಗಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿದಾದಮೇಲೆ ಕರಿಬೇವು ಹಾಕ್ಕೊಳ್ಳಿ, ಓಕೆನಾ? ಕರಿಬೇವು ಸ್ವಲ್ಪ ಚಿಟಪಟ ಅಂದಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ನೋಡಿ, ನಿಮ್ಮ ಅನುಗುಣವಾಗಿ ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಆಯಿತಾ? ಅದಾದಮೇಲೆ ಉದ್ದಕ್ಕೆ ಹೆಚ್ಕೊಂಡಿರುವಂಥ 1-2 ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ಇದಕ್ಕೆ ಬೇಕಿದ್ದರೆ ನೀವು ಒಗ್ಗರಣೆಗೆ ಇಂಗು ಕೂಡ ಹಾಕ್ಕೋಬೋದು, ಓಕೆನಾ? ಇಂಗು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಜಜ್ಜಿ ಕೂಡ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು, ಆಪ್ಷನಲ್, ಓಕೆನಾ? ಅದು ಬೇಕಿದ್ದರೆ ನೀವು ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಸೊ ನಾನು ಕೂಡ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಓಕೆನಾ? ಇದು ಈರುಳ್ಳಿ ಬೇಯಲಿ, ಓಕೆನಾ? ಅಷ್ಟರಲ್ಲಿ ನೋಡಿ ಈ ಕಡೆ ಫ್ರೈ ಮಾಡ್ಕೊತಾ ಇದ್ದೀನಲ್ವ, ಇದನ್ನು ಇನ್ನೊಂದು ಕಡೆ ಗ್ಯಾಸಲ್ಲಿ ಇಟ್ಟಿದ್ದೀನಿ, ಓಕೆನಾ? ಅದು ಕೂಡ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಕಡೆ ಕೂಡ ಒಗ್ಗರಣೆ ಹಾಕ್ಕೊಂಡು ಒಟ್ಟಿಗೆ 2 ಮಾಡ್ಕೊತಾ ಇದ್ದೀನಿ, ಓಕೆನಾ? ಒಟ್ಟಿಗೆ 2 ಮಾಡ್ಕೊದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ ಆ್ಯಂಡ್ ಬೇಗ ಕೂಡ ಅಡುಗೆ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಯಾವಾಗಲೂ ಅದೇ ರೀತಿ ಮಾಡೋದು. ಇವಾಗ ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಹೆಚ್ಚಿಟ್ಕೊಂಡಿರುವಂತಹ 2 ಟೊಮೊಟೊಸ್, ಅಂದರೆ ಫುಲ್ಲು ಹಣ್ಣಾಗಿರೋ ಟೊಮೊಟೊಸ್, ಓಕೆನಾ? ಕಾಯಿ ಇದ್ದರೆ ಬೇಡ, ಫುಲ್ ಟೊಮೊಟೊ ಆಗಿರುವಂತಹ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಇದು ಮಿಕ್ಸ್ ಆಗಲಿ, ಅಂದರೆ ಸ್ವಲ್ಪ ಟೊಮೊಟೊ ಕೂಡ ಬೇಯಲಿ, ಓಕೆನಾ? ಅದಾದಮೇಲೆ ನೋಡಿ, ಈ ಕಡೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ನಾನು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಕೂಡ ತೋರಿಸಿದ್ದೀನಿ. ನೋಡಿ, ಇದು ಬೇಯಕ್ಕೆ ಅಂತ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಓಕೆನಾ? ಈ ಟೈಮಲ್ಲೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ಆ್ಯಂಡ್ ಈರುಳ್ಳಿ ಬೇಗ ಬೇಯುತ್ತೆ ಅಂತ, ಓಕೆನಾ? ಇವಾಗ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಾಗಲಕಾಯಿ ಕೂಡ ಇದಕ್ಕೆ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ನಿಮಗೆ ಇಲ್ಲಿ
ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಿರ್ಬೋದು, ಯಾಕೆಂದರೆ ನನ್ನ ಮಗ ತುಂಬ ಸೌಂಡ್ ಮಾಡ್ತಾ ಇದ್ದಾನೆ. ಇನ್ನೇನು ನಾಳೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ, ಬೇಡ ಇವತ್ತು ಒಂದು ಮಾಡಿಬಿಡೋಣ ಅಂತ ಅಂದ್ಕೊಂಡು ಅವನು ಬಿಡ್ತಾ ಇರಲಿಲ್ಲ ವಾಯ್ಸ್ ಕೊಡೋಕ್ಕೂ. ಆದರೂ ನಾನು ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಡಿಸ್ಟರ್ಬ್ ಆಗಿದ್ದರೆ ಸಾರಿ, ಓಕೆನಾ. ಇವಾಗ ಹಾಗಲಕಾಯಿ ಹಾಕ್ಕೊಂಡು ಫ್ರೈ ಆದಮೇಲೆ ಇದೇ ಟೈಮಲ್ಲಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಆ್ಯಂಡ್ ಮನೇಲೆ ಮಾಡಿರುವಂಥ ಸಾಂಬಾರು ಪೌಡ್ರು ಹಾಕ್ಕೊಂಡಿದ್ದೀನಿ, 1.5 ಟೀ ಸ್ಪೂನಷ್ಟು. ಅಂದರೆ ನಾವು ಆಲ್ರೆಡಿ ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀವಲ್ಲ, ಸೊ ಇಲ್ಲಿ ನಾವು ಖಾರದ ಪುಡಿ ಸ್ಕಿಪ್ ಮಾಡಿದ್ದೀನಿ. ಅದು ಪೌಡ್ರ್ ಹಾಕಿದ್ದೀವಲ್ಲ, ಸಾಂಬಾರು ಪೌಡ್ರ್, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ, ಓಕೆನಾ. ಅದಕ್ಕೆ ನಾನು 1 ಲೋಟದಷ್ಟು ನೀರು ಹಾಕ್ಕೊಳ್ಳಿ, ಓಕೆನಾ. 1 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ ತೆಂಗಿನಕಾಯಿ ತುರಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ನಾನು ಇದೇ ಟೈಮಲ್ಲಿ ಹಾಕೋತಾ ಇದ್ದೀನಿ, ಓಕೆನಾ. ಇವಾಗ ನೋಡಿ ಕಾಯಿ ತುರಿ ಹಾಕ್ಕೊಂಡೆ. ಕಾಯಿ ತುರಿ ಹಾಕ್ಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಾದಮೇಲೆ ಮನೇಲೇ ಮಾಡ್ಕೊಂಡಿರುವಂಥ ಕಡಲೆಕಾಯಿ ಬೀಜದ್ದು ಪೌಡ್ರ್ ಇತ್ತು, ಓಕೆನಾ. ನೀವು ಫ್ರೆಶ್ಶಾಗಿ ಮಾಡಿ ಇಟ್ಕೋಬೋದು. ನಾನು ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನೇ ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಓಕೆನಾ. ನಾನು ಹಾಕ್ಕೊಂಡಿರೋ 1 ಗ್ಲಾಸು ನನಗೆ ಕರೆಕ್ಟ್ ಅನಿಸ್ತು, ಸೊ ಹಾಗಾಗಿ ಮತ್ತೆ ನಾನು ನೀರು ಹಾಕ್ಕೊಂಡಿಲ್ಲ, ಆಯಿತಾ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ತೊಗೊಂಡಾದಮೇಲೆ ಕುಕ್ಕರ್ ಕೂಡ ತಣ್ಣಗಾಗಿತ್ತು ನೋಡ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಆ ಕಡೆ ಚಪಾತಿ ರೆಡಿ ಆಗ್ತಾಯಿತ್ತು, ನಿಮಗೂ ಕೂಡ ತೋರಿಸಿದ್ದೀನಿ ನಾನು ಚಪಾತಿ ರೆಡಿ ಆಗ್ತಿರೋದು. ಚಪಾತಿ ಜೊತೆ ಸರ್ವ್ ಮಾಡಿದರೆ ಒಂಚೂರು ಕೈ ಇರಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ಇದು ಮಾತ್ರ. ಇವಾಗ ನೋಡಿ ನಾನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ 2 ಚಪಾತಿ, ಅದ್ರ ಜೊತೆ ಈರುಳ್ಳಿ ಆ್ಯಂಡ್ ಪಲ್ಯ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ. ಇಷ್ಟ ಆಗಿದ್ದೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋವರೆಗೂ ಸಿಗೋವರೆಗೂ ಬಾಯ್.